ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಇತ್ತೀಚೆಗೆ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ನೋಡಿದೆ, ವರದಿ ನೋಡಿದೆ. ಆ ವರದಿ ಮೇಲೆ ಒಂದಿಷ್ಟು ಮಾತಾಡಬೇಕು ಅನಿಸ್ತದೆ. ಯಾಕಂದರೆ ಒಬ್ಬ ಒಳ್ಳೆಯ ಶಿಕ್ಷಕ, ಅದರಲ್ಲೂ ಮುಖ್ಯ ಶಿಕ್ಷಕ, ತನ್ನ ಶಾಲೆಯ ಅಭಿವೃದ್ಧಿಗೆ, ತನ್ನ ಶಾಲೆಯ ಮಕ್ಕಳ ಮೇಲೆ ಅನನ್ಯ ಪ್ರೀತಿಯಿಂದಾಗಿ ಆ ಶಾಲೆಯನ್ನು ಅಭಿವೃದ್ಧಿಗೊಳಿಸಬೇಕು, ದೊಡ್ಡ ಮಟ್ಟಕ್ಕೆ ಒಯ್ಯಬೇಕು ಅನ್ನೋಂಥ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಸ್ವತಃ ತಮ್ಮ ದುಡ್ಡನ್ನು ಹಾಕಿ ಕೆಲವೊಂದಿಷ್ಟು ವರ್ಗಗಳು ಮಾಡಿದಂಥ ವೀರಣ್ಣ ಮಡಿವಾಳರ್ ಅನ್ನುವಂಥ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಿರಿಯ ಪ್ರಾಥಮಿಕ ಶಾಲೆ ನಿಡಗುಂದಿ ಅಂತ ಊರು ಬರ್ತದೆ. ಭಾಳ ಸುಂದರವಾದ ಊರ, ಚಿಕ್ಕ ಊರ, ಹಳ್ಳಿ. ಆ ಊರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿವರು ಮಡಿವಾಳ ಅನ್ನುವಂಥವರು ಮುಖ್ಯ ಶಿಕ್ಷಕರವರು. ಅವರು ಒಂದಿಷ್ಟು ಮೊದಲು 70 ಮಕ್ಕಳು ಈಗ ಹೆಚ್ಚಾಗಿದ್ದಾರೆ, ಡಬಲ್ ಆಗಿದ್ದಾರೆ, 100, 150, 100 ಆಗಿದ್ದಾರೆ. ಆ ಮಕ್ಕಳಿಗೆ ಕೊಠಡಿಗಳು ಸಾಲ್ತಾ ಇಲ್ಲ ಅಂಥೇಳಿ ಕೊಠಡಿಗಳನ್ನು ನೀವು ಮಾಡಿಸಿಕೊಡ್ರಿ ಅಂತೇಳಿ ಒಂದು ಹೋರಾಟವೋ ಅಥವಾ ಮನವಿನೋ ಇಲ್ಲಿಯ ಅಧಿಕಾರಿಗಳಿಗೆ ಮಾಡಿದ್ದಕ್ಕಾಗಿ ಆ ಮೇಲಾಧಿಕಾರಿ ಆದಂತಹ ಏನಪ್ಪ ಅಂತಂದ್ರೆ ಈ ಉಪನಿರ್ದೇಶಕ ಶಿಕ್ಷಣ ಚಿಕ್ಕೋಡಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಏನಪ್ಪ ಅಂತಂದ್ರೆ ಅವರಿದ್ದವರು ಈ ನಮ್ಮ ಮಡಿವಾಳ ಅವರನ್ನು ಸೇವೆಯಿಂದ ಅಮಾನತು ಮಾಡಿದರು ಅನ್ನೋಂಥ ವರದಿಯನ್ನು ಅದು ಕೊಟ್ಟಿದ್ದನ್ನು ನೋಡಿದ್ವಿ. ನೋಡಿದ ತಕ್ಷಣ ಇದೇನಪ್ಪ ಹೇಳಿ ಒಳ್ಳೆಯ ಕೆಲಸ ಮಾಡೋರಿಗೂ ಶಿಕ್ಷಣ ಅನ್ನುವಂಥ ಪ್ರಶ್ನೆ ಈಗ ತೆಗೆದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆ ರಿಪೋರ್ಟ್ ಮೇಲೆ ಮಾತಾಡ್ತಾ ಇದ್ವಿ ನಾವೀಗ. ಆದರೆ ಈ ಘಟನೆಯನ್ನು ಯಾಕೆ ಮಾತಾಡ್ತಿದ್ದೀವಪ್ಪ ಅಂತಂದರೆ ಇದು ತಪ್ಪು ಅಂತ ಒಂದು ಹಿಂದೆ ತಕ್ಕೊಂಡಿದ್ದು ಸಹಿತ ಇದು ಏನಪ್ಪ ಅಂತಂದ್ರೆ ಇದನ್ನು ಹೇಳಲೇಬೇಕಂತ ವಿಷಯ ಈ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೀವಿ ಅಂತ. ಯಾಕಂದರೆ ವಿಶೇಷವಾಗಿ ಶಿಕ್ಷಣ ರಂಗದಲ್ಲಿ, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಕಾಳಜಿಯಿಂದ ಕಲಿಸೋದು ಭಾಳ ಕಷ್ಟ. ಹೀಗಾಗಿ ಪ್ರೈವೇಟೈಸೇಷನ್ ಆಗಿದ್ದರಿಂದ ಪ್ರೈವೇಟ್ಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚು ಕಲಿಸುವಂಥ ಸ್ವಲ್ಪ ಇದ್ದಿದ್ರಲ್ಲಿ ಆರ್ಥಿಕ ಅನುಕೂಲ ಇದ್ದಂಥವ್ರು ಕಳಿಸೋದು ನಾವು ನೋಡ್ತಾ ಇದ್ದೀವಿ ಇವತ್ತು. ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದು ರೀತಿಯಿಂದ ಇದು ಅಪಖ್ಯಾತಿನ, ಹೇಗೆ ಸರಿಯಾಗಿ ಕಲಿಸೋದು ಇವರು ಅಂತೇಳಿ. ಇಂಥ ಸಂದರ್ಭದಲ್ಲೇ ನಮ್ಮ ವೀರಣ್ಣ ಮಡಿವಾಳರು ಇವರು ಆ ಹೆಡ್ ಮಾಸ್ಟರ್ ಅವ್ರು ಇದ್ದಂಥವ್ರು ಆ ಶಾಲೆಗೆ ಇನ್ನೊಂದೆರಡು ಕೊಠಡಿ ಮಾಡಿಕೊಡ್ರಿ ಅಂತ. ಯಾಕಂದ್ರೆ 70 ಹುಡುಗರಿಗೆ 2 ಕೊಠಡಿ, ಇನ್ನೂ ಮತ್ತೆ 140 ಹುಡುಗರು ಆಗಿದ್ದಾರೆ ಡಬಲ್ ಅಂತಂದ್ರೆ ಇನ್ನೂ 4 ಕೊಠಡಿ ಅನಿವಾರ್ಯ ಬೇಕಾಗ್ತದೆ. ಒಂದು ಕೊಠಡಿಯಲ್ಲಿ 30 ವಿದ್ಯಾರ್ಥಿಗಳದು ಬೇಡ, 50 ವಿದ್ಯಾರ್ಥಿಗಳದು ಎಷ್ಟು ಕೊಠಡಿಗಳದು ಅಷ್ಟು ಮಾಡಿಕೊಡ್ಬೋದು. ಸರ್ಕಾರದ ಕೆಲಸ ಅದು ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ ಅವರು. ಏನು ತಪ್ಪದು ಅದರಲ್ಲೇ? ಅದಕ್ಕಾಗಿ ಅಮಾನತು ಮಾಡೋದು ನಮ್ಮ ಏನಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಅಥವಾ ಏನೋ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ, ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿ ಪಾಪ ಅಮಾನತು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಒಂದು ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ಏನಪ್ಪ ಅಂದರೆ ಅಲ್ಲಿಯ ವಿಶೇಷವಾಗಿ ಏನಪ್ಪ ಅಂತಂದ್ರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವರಿದ್ದಂಥವರು ಈ ಚಿಕ್ಕೋಡಿಯ ಈ ಉಪನಿರ್ದೇಶಕ ವಿರುದ್ಧ ಸ್ವಯಂ ಕೇಸ್ ತೊಗೊಂಡು ಅವರು ದಾಖಲೆ ಮಾಡಿದ್ದಾರೆ. ನಾವು ಯಾಕಪ್ಪ ನಿಮ್ಮನ್ನು ಎನ್ಕ್ವೈರಿ ಮಾಡಬಾರ್ದು, ಯಾಕೆ ದಾಖಲಿಸ್ಕೊಳ್ಬಾರ್ದು ಅಂತೇಳಿ ಶಶಿಧರ್ ಕೋಸಂಬಿ ಅನ್ನೋಂಥ ಸದಸ್ಯರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಿದ್ದಂಥವರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹೆಸರಲ್ಲಿ ಇವರು ಕೋಸಂಬಿ ಅವ್ರ ಜೊತೆಗೆ ನಮ್ಮ ಕನ್ನಡ ಜಾಗೃತಿ ನಾಗರಿಕರು ಅಥವಾ ಕನ್ನಡ ಸಂಘಟನೆಯಿಂದ ಕೆಲವೊಂದು ಪ್ರಶ್ನೆ ಮಾಡಿದ್ದಾರೆ. ಕೆಲವೊಂದು ಪ್ರಮುಖರಾದಂಥ ಈ ಕನ್ನಡದ ಬಗ್ಗೆ ಅಭಿಮಾನಿದಂಥ ನಮ್ಮ ಏನಪ್ಪ ಅಂತಂದ್ರೆ ಪ್ರೊಫೆಸರ್ಗಳು ಅಥವಾ ಈ ಸಾಹಿತಿಗಳು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ನೀವು ಮಾಡಿದಿರಿ ಅಂತೇಳಿ ಈ ಅಸಿಸ್ಟೆಂಟ್ ಡೈರೆಕ್ಟರ್ನ ಮೇಲೆ ಚಿಕ್ಕೋಡಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಮೇಲೆ ಕೇಳಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಕೆ ಮಲ್ಲಸಿದ್ದಪ್ಪ, ಜಿ ರಾಮಕೃಷ್ಣ, ವಿಜಯ, ಎಸ್.ಜಿ. ಸಿದ್ದರಾಮಯ್ಯ, ವಿಮಲಾ, ಕೆ.ಎಸ್. ಮೀನಾಕ್ಷಿ ಬಾಳಿ, ವಸುಂಧರಾ ಭೂಪತಿ, ಶ್ರೀಪಾದ್ ಭಟ್, ಬಂಜಗೆರೆ ಜಯಪ್ರಕಾಶ, ವೆಂಕಟರಾಮಯ್ಯ, ಎನ್ ಗಾಯತ್ರಿ, ಮಾವಳಿ ಶಂಕರ, ಟಿ ಸುರೇಂದ್ರ ರಾವ್, ಮುಂದೆ ಕೆ ನೀಲಾ, ವಾಸು ಉಚ್ಚಿಲ, ಬಿ.ಆರ್. ಮಂಜುನಾಥ, ಎಸ್.ಜಿ. ಜಯಲಕ್ಷ್ಮಿ, ಇವರೆಲ್ಲರೂ ಕುಡ್ಕೊಂಡು ಮಧು ಬಂಗಾರಪ್ಪಗೆ ಒಂದು ಪತ್ರವನ್ನು ಬರ್ತಾರೆ. ಇದು ಹಿಂಗೆ ಆಗಬಾರ್ದಾಯಿತು, ಸಸ್ಪೆನ್ಷನ್ ಕೆಲಸನ ಮಾಡಲಿ ಅಂತೇಳಿ. ನಾವು ಈ ಮೂಲಕ ಒಂದು ಕೇಳ್ಕೊಳ್ತಾ ಇದ್ವಿ ನಮ್ಮ ಮೀಡಿಯಾ ಮೂಲಕ, ಇದೇನು ಸಸ್ಪೆನ್ಷನ್ ಮಾಡಿದ್ರಿ ತಪ್ಪದ. ಯಾಕಂದ್ರೆ ಅವ್ರು ಕೇಳಿದ್ದು ಕನ್ನಡ ಉಳಿದಷ್ಟೇ ಅಲ್ಲ, ಅಲ್ಲಿಯ ಸುತ್ತಮುತ್ತಲ ಶಿಕ್ಷಣ ಬೆಳೀಲಿ ಅನ್ನೋ ಉದ್ದೇಶದಿಂದ ಮಾಡಿದಂಥದ್ದು. ಮತ್ತು ಇದೊಂದು ಅಭಿವೃದ್ಧಿ ದೃಷ್ಟಿಕೋನ ಒಬ್ಬರು ಕಾಳಜಿದಿಂದ ಶಿಕ್ಷಕರನ್ನ ಅಮಾನತು ಮಾಡ್ರೆ ಅಂಥವ್ರು ಪಾಪ ಸಹಜವಾಗಿಯೇ ಏನಾಗ್ತದೆ, ಮನುಷ್ಯನಿಗೆ ಡಿಸ್ಕರೇಜ್ ಆಗ್ತದೆ.
ಅವ್ರನ್ನ ನಾವು ಎನ್ಕರೇಜ್ ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ತಿಳಿಸಿ ಕಟ್ಟಡಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ವಿನಃ ಅದನ್ನು ಸ್ನಬ್ ಮಾಡುವಂಥದ್ದು, ಹೋರಾಟ ಮಾಡೋದನ್ನು ತಡೆಯುವಂಥದ್ದು ಇವೆಲ್ಲ ತಪ್ಪು ಅನ್ನೋದಕ್ಕೆ ಇವರೆಲ್ಲರ ಪತ್ರಗಳನ್ನು ಬರೆದಿದ್ದಾರೆ ಮಧು ಬಂಗಾರಪ್ಪನವ್ರಿಗೆ. ಮಧು ಬಂಗಾರಪ್ಪನವರು ಈ ದಿಶೆಯಲ್ಲೇ ಒಂದು ಏನಪ್ಪ ಅಂತಂದ್ರೆ ನಮ್ಮ ಈ ಒಂದು ವೀರಣ್ಣ ಮಡಿವಾಳರವರ ಪ್ರಯತ್ನಕ್ಕೆ ಅವ್ರು ಮಾಡುತ್ತಿರೋದು ಕೆಲಸಕ್ಕೆ ಸಪೋರ್ಟ್ ಮಾಡಿ ಅದನ್ನು ರಿವೋಕ್ ಮಾಡುವಂಥದ್ದು. ಅವ್ರ ಮೇಲೆ ಆದಂಥ ಈಗೇನು ಕೇಸ್ ಹಾಕಿದ್ದಾರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ಅವರಿದ್ದವರು ಅದು ನಿಜವಾಗಿಯೂ ತಪ್ಪು ಮಾಡಿದ್ದಾರೆ. ಯಾಕಂತಂದ್ರೆ ಮೊದಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಮೇಲೆ ಆರೋಪಗಳಿದ್ದಾವೆ, ಸರಿಯಾಗಿ ಕಲಿಸೋದಿಲ್ಲಪ್ಪ ಅನ್ನುವಂಥದ್ದು. ಇಂಥ ಒಳ್ಳೆಯ ಶಿಕ್ಷಕರಿಗೆ ಸಹಜವಾಗಿ ಇಂಥ ಹಿಂಬಡ್ತಿ ಕೊಟ್ಟು ಮತ್ತೆ ಅಮಾನತು ಮಾಡುವಂಥ ಕೆಲಸ ಮಾಡಿದರೆ ಸಹಜವಾಗಿ ಡಿಸ್ಕರೇಜ್ ಆಗ್ತಾರೆ. ಮುಂದಿನ ದಿನದಲ್ಲಿ ನಮಗೆ ಯಾಕೆ ಬೇಕಪ್ಪ ಇವು ಉಸಾಪರಿ ಅಂತೇಳಿ. ಆದರೆ ಅವರು ವೀರಣ್ಣ ಮಡಿವಾಳ ಅವರು ಹೋರಾಟಗಾರರಿದ್ದಾರೆ, ಹೀಗಾಗಿ ಮೇಲೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ ಇಲ್ಲೇ ನಮ್ಮ ಶಶಿಧರ್ ಕೋಸಂಬಿ ಅವರು ಸಹಿತ ಅದಕ್ಕೆ ಸಪೋರ್ಟ್ ಮಾಡಿ ಇಂಥ ಕೂಡ ಬೆನ್ನತ್ತಿದ್ದಾರೆ. ಹೀಗಾಗಿ ಇವತ್ತು ವೀರಣ್ಣ ಮಡಿವಾಳ ಅವರ ಮೇಲಿದ್ದಂಥ ಒಂದು ಕೇಸ್ ಹಿಂದಿಸಿರೋ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಆಗ್ಯಾವ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ರಾಜ್ಯದ ಘಟಾನುಘಟಿ ಜಾಗೃತ ನಾಗರಿಕರು, ಕನ್ನಡ ಸಂಘಟನೆ ಸದಸ್ಯರು ಇವರೆಲ್ಲ ಕುಳ್ಕೊಂಡು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ಇದು ಬಂದ್ ಆಗಲಿ ಅಂತೇಳಿ. ನಿಜವಾಗಿಯೂ ಈ ಪ್ರತಿಭಟನೆ ಮಾಡಿದ್ದು ಭಾಳ ಯೋಗ್ಯ ಅದ. ಯಾಕಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ನಿಧಾನಕ್ಕೆ ನಶಿಸಿ ಹೋಗುವಂಥ ಸ್ಥಿತಿಗೆ ಬಂದಿರ್ತದೆ. ಜೊತೆಗೆ ಸರ್ಕಾರವು ಕಾರಣದ ಕರ್ನಾಟಕ ಸರ್ಕಾರನು, ಯಾಕಂದರೆ ಇಲ್ಲಿವರೆಗೆ ಎಷ್ಟು ಜನ ಟೀಚರ್ ಬೇಕಾಗಿದ್ರೆ ಜನ ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ. ಸ್ಕೂಲ್ ಕಟ್ಟಡಗಳು ಕಟ್ಟಿಸ್ಕೊಡ್ತಾ ಇಲ್ಲ ಸ್ಕೂಲ್ಗಳಿಗೆ. ಇವುಗಳಿಂದಾಗಿ ಭಾಳಷ್ಟು ಕಡೆ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ನಮ್ಮ ಶಿಕ್ಷಣ ಒಂದು ಹಿಂದೆ ಬಿದ್ದಿದಂಥ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಎಲ್ಲೋ ಅಲ್ಲೇ ಸಿಲೆಟ್ ದುಡ್ಡು ಇದ್ದಂಥವ್ರು, ಅನುಕೂಲ ಇದ್ದಂಥವ್ರು ಪ್ರೈವೇಟ್ದಲ್ಲಿ ಕಲಿಸ್ಕೊಂಡು ತಮ್ಮ ಮಕ್ಕಳನ್ನ ಜಾನರ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಬಡ ಮಕ್ಕಳು, ಕೂಲಿಕಾರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳನ್ನು ಆಸರ ಅವುಗಳ ಕಲಿಸುವಂಥ ಸ್ಥಾನಗಳನ್ನು ಗಟ್ಟಿಮುಟ್ಟುಗೊಳಿಸಿ ಎಲ್ಲ ಕಡೆಗೂ ಶಿಕ್ಷಕರು ನೇಮಿಸಿದ. ನೋಡಿರಿ 70 ಹುಡುಗರಿಗೆ ಬರೀ 2 ಕೊಠಡಿ, ಎಷ್ಟು ತ್ರಾಸಾಗ್ತದೆ ಮಕ್ಕಳಿಗೆ ಅನ್ನೋದು ನಾವು ತಿಳ್ಕೊಬೇಕಾಗ್ಯದ. ಅದು ದೊಡ್ಡದು ಮಾಡಲಿ, ಇನ್ನಷ್ಟು ದೊಡ್ಡದು ಮಾಡಿ, ಇನ್ನಷ್ಟು ಮಕ್ಕಳಲ್ಲಿ ಬರುವಂಗೆ ಮತ್ತು ಕ್ವಾಲಿಟಿ ಎಜುಕೇಷನ್ ಅದು ಭಾಳ ಮಹತ್ವದ. ಅದು ಕೊಡುವಂಥದ್ದು ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಸರ್ಕಾರಿ ಶಾಲೆಗಳ ಮೇಲೆ ವಿಶ್ವಾಸ ಮೂಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ನಮ್ಮ ಹೋರಾಟಗಾರರು ಇಲ್ಲಿ ನಮ್ಮ ಏನಪ್ಪ ಮುಖ್ಯ ಅಲ್ಲಿ ಟೀಚರ್ ಆದಂಥ ವೀರಣ್ಣ ಮಡಿವಾಳರಿಗೆ ಬೆಂಬಲ ಸೂಚಿಸಿ ಮಧು ಬಂಗಾರಪ್ಪ ಪತ್ರ ಬರೆದಾಗಿರ್ಬೋದು, ಅಥವಾ ಅದೇ ಕಾಲಕ್ಕೆ ನಮ್ಮ ಶಶಿಧರ್ ಕೋಸಂಬೆ ಅವರಾಗಿರ್ಬೋದು ಮಾಡಿದಂಥ ಕೆಲಸ ಭಾಳ ಅಪರೂಪದ್ದು. ಇದೆಲ್ಲದಕ್ಕೂ ಹೆಚ್ಚಿಗೆ ನಾವಿವತ್ತು ವೀರಣ್ಣ ಮಡಿವಾಳ ಅವರು ಮಾಡಿದಂಥ ಸಾಹಸಕ್ಕೆ ಮತ್ತು ಹೋರಾಟಕ್ಕೆ ನಾವೆಲ್ಲರೂ ನೈತಿಕ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ ಪಾಲುಗಾರಾಗೋದು ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಿ ಸುತ್ತಮುತ್ತಿದ್ದಂಥ ನಿಡುಗುಂದಿ ಸುಂದರವಾದ ಹಳ್ಳಿ ಅಥವಾ ಊರು ಸುತ್ತಮುತ್ತಿದ್ದಂಥ ಎಲ್ಲ ಜನ ಅದು ಸಪೋರ್ಟ್ ಮಾಡಿ, ಅದರ ರಾಯಬಾಗ್ ತಾಲೂಕದ ಅದು ಚಿಕ್ಕೋಡಿ ಭಾಗದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಅವರಿಗೆ ಮನವಿ ಸಲ್ಲಿಸೋದು ಅಷ್ಟೇ ಅಲ್ಲ, ಈ ಅಮಾನತ್ತು ತೆಗೆಸಿ ಹಾಕುವಂಥ ಕೆಲಸವನ್ನು ಆಗಬೇಕಾಗ್ಯದ. ಜೊತೆಗೆ ಕಟ್ಟಡಗಳು ಮೊದಲ ನಿರ್ಮಾಣ ಆಗಬೇಕಾಗಿದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ನಮ್ಮ ವೀರಣ್ಣ ಮಡಿವಾಳರ ಮೇಲಿರೋ ಅಮಾನತ್ತು ಅಷ್ಟು ಹಿಂದೆ ಸರಿದಿರ್ಬೋದು ಅಂತ ತಿಳ್ಕೊಳ್ಳೋನು, ಇಲ್ಲ ಅಂದರೆ ಅದು ಆಗಲಿ ಆದಷ್ಟು ಬೇಗನೆ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತಾಡಿದ್ವಿ. ಯಾಕಂದ್ರೆ ರಿಪೋರ್ಟ್ ಯಾವುದೇ ಹಂತದಲ್ಲಿ ಬರಲಿ ಅದರ ಬದಲಾಗಿ ನಾವಿದ್ದಂಥವ್ರ ಇಲ್ಲೇ ವಿಚಾರ ಮಾಡುವಂಥದ್ದು ಕೆಲಸ ಅದ, ಅದನ್ನು ಜನರಿಗೆ ತಿಳಿಸುವಂಥ ಕೆಲಸ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.